ಹೊಲಸು ರಾಜಕೀಯಕ್ಕೋಸ್ಕರ ಕರ್ನಾಟಕದಲ್ಲಿ ನೀರ್ನೆಲ್ಲ ಬಿಟ್ಬಿಟ್ರೆ ಇಲ್ಲಿ ರೈತರು ಏನ್ ಮಾಡ್ತಾರೆ? ಮಂಡ್ಯದವರು ನಾವೇನು ಅನ್ನ ತಿನ್ಬೇಕಾ ಮಣ್ಣು ತಿನ್ಬೇಕಾ? ಇವ್ರಿಗೆ ಗೊತ್ತಾಗಲ್ವಾ? ಖಾಲಿ ಇವರು ಹಣ ಮಾಡ್ಕೊಂಡು ದುಡ್ಡೇ ತಿಂತಾರೆ. ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ನವರು ಅರೆಸ್ಟ್ ಮಾಡ್ತಾರೆ ಸರ್. ಪ್ರತಿಭಟನೆ ಮಾಡ್ತಾ ಇದೀವಿ. ಪ್ರತಿಭಟನೆ ಹತ್ತಿಕ್ಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮುಂದೆ ಹೊಲ್ಕೊಂಡ್ಬಿಡ್ತಾರೆ. ಕುಮಾರ್ಗೆ ಧಿಕ್ಕಾರ. ಹೋರಾಡ್ತಾ ಇದ್ದಾರೆ ನಮ್ಮ ನೀರಿಗೋಸ್ಕರ. ಅಂತರ್ನ ನಮ್ಮ ಅರೆಸ್ಟ್ ಮಾಡಕ್ ಬಿಡಲ್ಲ. ನಾವು ರಕ್ತ ಬೇಕಾದ್ರೆ ಕೊಡ್ತೀವಿ, ಪ್ರಾಣ ಬೇಕಾದ್ರೆ ಕೊಡ್ತೀವಿ, ನೀರು ಬಿಡಲ್ಲ. ನೋಡಿದ್ರೆಲ್ಲ ಒಣಗೋಗಿದೆ ನೀರು, ಕಣ್ಣು ಕಾಣಲ್ವ ಅವರಿಗೆ? ತಮಿಳ್ನಾಡಿನಲ್ಲಿ ಅವರಿಗೆ ಒಂದು ಅಲ್ಲ 6-8 ಸೀಟ್ ಬಂದಿದೆಯಲ್ಲ, ಕಾಂಗ್ರೆಸ್ 4 ಸಮಥಿಂಗ್ ಬಂದಿದೆಯಲ್ಲ, ಅದಕ್ಕೆ ವಿಜಯ್ಗೆ ಸಪೋರ್ಟ್ ಕೊಟ್ಬಿಟ್ಟು ಹೋಲೈಕೆ ರಾಜಕೀಯ ಮಾಡ್ತಾ ಇದ್ದಾರೆ. ಇಂಥ ಥರ್ಡ್ ಕ್ಲಾಸ್ ರಾಜಕೀಯನ ನಿಲ್ಲಿಸಿ ನಾವಿದು ನಿಲ್ಲಿಸ್ತೀವಿ. ನಾವು ಎಂತೂ ಬಿಡೋದಿಲ್ಲ, ಗೊತ್ತಾ? ಇದು ನಮ್ಮ ಹಕ್ಕು, ನಮ್ಮ ಇದು ಬೇರೆಯವ್ರಲ್ಲ, ಇದು ನಮ್ಮದು. ಕಾವೇರಿ ತಾಯಿ ನಮ್ಮವಳು. ಪ್ರಾಣ ಬೇಕಾದ್ರೆ ಬಿಡ್ತೀವಿ, ನೀರಂತೂ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ. ಕರ್ನಾಟಕದಲ್ಲಿ ಈ ಥರ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಗೌರ್ಮೆಂಟ್ ಅವರು ಈ ಥರ ಮಾಡ್ತಾ ಇದ್ದಾರೆ. ಅವ್ರು 2,000 ರೂಪಾಯಿ ಬಿಟ್ಟಿ ಭಾಗ್ಯನೂ ಕೊಟ್ಟಿದ್ದು ಸಾಕು. ಜನಗಳ ರೈತರನ್ನ ಹೊಟ್ಟೆ ಉರಿಸ್ಕೊಡ್ತಾ ಇದ್ದಾರೆ. ಅವರಿಗೂ ಜಾಗ ಕೊಡದೆಲ್ಲ ಕಿತ್ಕೊಳ್ತಾ ಇದ್ದಾರೆ. ಈ ಕಡೆ ನೋಡಿದ್ರೆ ಎರಡನೇದಂತೇಳಿ ನೀರನ್ನ ತಮಿಳ್ನಾಡಿಗೆ ಒಪ್ಪಂದ ಮಾಡ್ಕೊಂಡು ತಮಿಳ್ನಾಡಿಗೆ ನೀರು ಬಿಡ್ತಾ ಇದ್ದಾರೆ. ಈ ಕಡೆ ರಾತ್ರಿ ನೀರು ಬಿಡ್ತಾ ಇದ್ದಾರೆ. ಈ ಕಡೆ ಕ್ಯಾರಸಲ್ಲಿ ನೀರೇ ಇಲ್ಲ. ಕರ್ನಾಟಕ ಜನತೆ ಎಲ್ಲೋಗ್ಬೇಕು? ಇವರು ಹೊಲಸು ರಾಜಕೀಯಕ್ಕೋಸ್ಕರ ಕರ್ನಾಟಕದಲ್ಲಿ ನೀರನ್ನೆಲ್ಲ ಬಿಟ್ಬಿಟ್ರೆ ಇಲ್ಲಿ ರೈತರು ಏನು ಮಾಡ್ತಾರೆ? ಮಂಡ್ಯದವರು ನಾವೇನು ಅನ್ನ ತಿನ್ಬೇಕಾ ಮಣ್ಣು ತಿನ್ಬೇಕಾ? ಇವ್ರಿಗೆ ಗೊತ್ತಾಗಲ್ವಾ? ಖಾಲಿ ಇವರು ಹಣ ಮಾಡ್ಕೊಂಡು ದುಡ್ಡೇ ತಿಂತಾರೆ. ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ನವರು ನೋಡಿದ್ರೆಲ್ಲ ಒಣಗೋಗಿದೆಯಲ್ಲ ನೀರು, ಕಣ್ಣು ಕಾಣಲ್ವ ಅವರಿಗೆ? ರಾತ್ರಿ ನೀರು ಬಿಡ್ತಾ ಇದಾರಲ್ಲ. ತಮಿಳ್ನಾಡಿನಲ್ಲಿ ಅವರಿಗೆ ಒಂದು 6-8 ಸೀಟ್ ಬಂದಿದೆಯಲ್ಲ, ಕಾಂಗ್ರೆಸ್ 4 ಸಮಥಿಂಗ್ ಬಂದಿದೆಯಲ್ಲ, ಅದಕ್ಕೆ ವಿಜಯ್ಗೆ ಸಪೋರ್ಟ್ ಕೊಟ್ಬಿಟ್ಟು ಹೋಲೈಕೆ ರಾಜಕೀಯ ಮಾಡ್ತಾ ಇದ್ದಾರೆ. ಇಂಥ ಥರ್ಡ್ ಕ್ಲಾಸ್ ರಾಜಕೀಯನ ನಿಲ್ಲಿಸಿ ಏನೋ ದೊಡ್ಡ ಡಿ ಕೆ ಶಿವಕುಮಾರ್ ಡ್ಯಾಮ್ ಕಟ್ತೀನಿ ಅಂತ ಓಡಾಡ್ತಿದ್ರಲ್ಲ, ಮೊದಲು ಡ್ಯಾಮ್ ಕಟ್ಟಲಿ, ಇಲ್ಲಿದ್ದ ನೀರು ಅಲ್ಲಿ ಬಂದ್ ಮಾಡಲಿ. ಆವಾಗ ನಮ್ಮ ಕರ್ನಾಟಕ ಜನತೆ ಕಾಂಗ್ರೆಸ್ ಬಂದಿದ್ದು ಸರಿ ಅಂತ ಹೇಳ್ಬೋದು. ಆದರೆ ಇವರು ನೀತಿಗೆಟ್ಟ ಒಟ್ಟಲ್ಲಿ ಅವರು ಕಾಂಗ್ರೆಸ್ ದೇಶದ್ರೋಹಿ ಕೆಲಸನೇ ಮಾಡ್ತಾ ಇದ್ದಾರೆ. ಒಟ್ಟಲ್ಲಿ ಈ ಕಡೆಯಿಂದ ಬಾಂಗ್ಲಾದೇಶದವ್ರನ್ನೆಲ್ಲ ಒದ್ದೋಡಿಸ್ತಾ ಇದ್ದಾರೆ. ಬೇರೆ ನಾರ್ತ್ ಇಂಡಿಯಾದಲ್ಲಿ ಎಲ್ಲ ಕರ್ಕೊಂಬಂದು ಕಾಂಗ್ರೆಸ್ಸು ಟೆರರಿಸಮ್ಗೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ. ಬಾಂಗ್ಲಾದೇಶದವ್ರನ್ನೆಲ್ಲ ಒಂದು ರಾಶಿ ಓಟಿಗೋಸ್ಕರ ನಿಲ್ಲಿಸ್ಕೊಂಡಿದ್ದಾರೆ. ಎಲ್ಲ ಎಂಥ ಇವರು ಇಲ್ಲಿರೋದಲ್ವ ಜನ? ನಾವು ಇರೋದು ಬೇಡವ ಜನ? ಕರ್ನಾಟಕ ಜನರಿಗೆ ಅವರು ಇಲ್ಲಿ ಶಾಶ್ವತವಾಗಿ ಇರಬೇಕು ಅನ್ನೋದಿಲ್ವಾ? ಇವರು ಏನು ಇನ್ನೊಂದು ಪಾಕಿಸ್ತಾನ ಮಾಡಬೇಕು ಅಂತೀರ? ಮಿನಿ ಪಾಕಿಸ್ತಾನನೂ ಮಾಡಬೇಕಂತ ಇರ? ದಯವಿಟ್ಟು ಇದೆಲ್ಲ ಸರಿ ಇಲ್ಲ. ಹೊಲಸು ರಾಜಕೀಯ ಮಾಡಬೇಡಿ, ನೀರು ಬಿಡಬೇಡಿ. ಇಲ್ಲೇ ನಮಗೆ ನೀರು ಕುಡಿಲಿಕ್ಕಿಲ್ಲ. ನಿಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡ್ತೇವೆ. ನೀರು ಬಿಡಬಾರ್ದು. ಇಲ್ಲಿ ಬಂದು ನೋಡಬೇಕು. ನಮಗೆ ಕುಡಿಯಕ್ಕೆ ನೀರಿಲ್ಲ. ನಾವೇಗೆ ನೀರು ಬಿಡೋಕ್ಕಾಯ್ತದೆ? ದಯಮಾಡಿ ಮಂಡ್ಯ ರೈತರು ಬರ್ಬೋದಾಗೋಗಿದೆ. ಈಗಲಾರು ಕುಡಿಕಾರ ನೀರನ್ನ ಉಳಿಸ್ಬೇಕು ಅಂತ ಡಿ ಕೆ ಶಿವಕುಮಾರ್ ಅಲ್ಲಿ ಆಗ್ರಹವನ್ನ ಮಾಡ್ತಾ ಇದ್ದೇವೆ. ಅರೆಸ್ಟ್ ಮಾಡ್ತಾರೆ ಸರ್. ಪ್ರತಿಭಟನೆ ಮಾಡ್ತಾ ಇದೀವಿ. ಪ್ರತಿಭಟನೆ ಹತ್ತಿಕ್ಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕಾನೂನು ಮುಂದೆ ಹೊಲ್ಕೊಂಡ್ಬಿಡ್ತಾರೆ. ಡಿ ಕೆ ಶಿವಕುಮಾರ್ಗೆ ಧಿಕ್ಕಾರ. ಈ ನೀರನ್ನ ಬಿಟ್ಟು ಕುಡಿಯೋ ನೀರಿಗೋಸ್ಕರ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಈ ಕುಡಿಯೋ ನೀರಿಗೋಸ್ಕರ ನಮ್ದು ಹೋರಾಟ. ಫಂಕ್ಷನ್ಗಳು ನಡೀತದೆ. ಎದ್ದು ಮೊದಲು ರೈತರಿಗೆ ಒಂದು ನಮನ ನಾಡಗೀತೆ ಅಂತ ಪೂಜಿಸ್ಕೊಂಡು ಅಷ್ಟು ಮೌನಾಚರಣೆ ಮಾಡ್ಕೊಂಡು ಒಂದು ಸಂಭ್ರಮದಿಂದ ಅವ್ರಿಗೊಂದು ಗೌರವ ಕೊಟ್ಕೊಂಡು ಫಂಕ್ಷನ್ ಮಾಡ್ತಾರೆ. ಈಗ ರೈತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಇವರು. ಅದನ್ನ ಫಸ್ಟ್ ಆಫ್ ಆಲ್ ಅದು ಕ್ವಶನ್ ನಾವು ಕೇಳಬೇಕಾಗಿರೋದು. ನಾಮಕಾವಸ್ಥೆ ಮಾಡ್ತಾ ಇದ್ದಾರೆ ಅದನ್ನೆಲ್ಲ. ನಾವಿದು ನಿಲ್ಲಿಸ್ತೀವಿ. ನಾವು ಎಂತೂ ಬಿಡೋದಿಲ್ಲ, ಗೊತ್ತಾ? ಇದು ನಮ್ಮ ಹಕ್ಕು, ನಮ್ಮ ಇದು ಬೇರೆಯವ್ರದಲ್ಲ, ಇದು ನಮ್ಮದು. ಕಾವೇರಿ ತಾಯಿ ನಮ್ಮವಳು. ಈಗ ನಮ್ಮ ಸುಮ್ ಮನೆ ಕೆಲಸ ಎಲ್ಲ ಬಿಟ್ಬಿಟ್ಟು ಎಲ್ಲಾನು ಬಿಟ್ಬಿಟ್ಟು ಇಲ್ಲಿ ಬರೋದಕ್ಕೆ ನಮ್ಗೆ ನನೆ ಬರೋಣ. ನೀರಂತೂ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ. ಪ್ರಾಣ ಬೇಕಾದ್ರೂ ಬಿಡ್ತೀವಿ, ನೀರಂತೂ ಬಿಡಲ್ಲ. ನಮಗೆ ನೀರೇ ಇಲ್ಲ ಕುಡಿಯಕ್ಕೆ. ಯಾವುದಕ್ಕೂ ನೀರಿಲ್ಲ ಅಂದಮೇಲೆ ಸರ್ ಇವ್ರಿಗೆ ಏನಕ್ಕೆ ನೀರು ಬಿಡಬೇಕು? ನಮ್ಮ ಬೆಳೆಗೆ ನೀರಿಲ್ಲ ಅಂದಮೇಲೆ ಇವ್ರಿಗೆಲ್ಲ ಏನಕ್ಕೆ ಬಿಡಬೇಕು? ಪ್ರಾಣ ಬೇಕಾದ್ರೆ ಬಿಡ್ತೀವಿ, ನೀರಂತೂ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಸರ್. ಅದರಿಂದ ಏನಾದರೂ ಪರವಾಗಿಲ್ಲ. ಅದು ನಮ್ಮ ನೀರು ನಮ್ಮ ಹಕ್ಕು. ನಾವು ಅದಕ್ಕೋಸ್ಕರ ಇದು ಮಾಡ್ತೇವೆ. ಅವ್ರು ನಮ್ಮ ಇದಕ್ಕೋಸ್ಕರ ಎಲ್ಲ ಹೋರಾಡ್ತಾ ಇದ್ದಾರೆ, ನಮ್ಮ ನೀರಿಗೋಸ್ಕರ. ಅಂತರ್ನ ನಮ್ಮ ಅರೆಸ್ಟ್ ಮಾಡಕ್ ಬಿಡಲ್ಲ. ನಾವು ರಕ್ತ ಬೇಕಾದ್ರೆ ಕೊಡ್ತೀವಿ, ಪ್ರಾಣ ಬೇಕಾದ್ರೆ ಕೊಡ್ತೀವಿ, ನೀರು ಬಿಡಲ್ಲ. ಯಾರಿಗೂ ಅರೆಸ್ಟ್ ಮಾಡಕ್ಕೂ ಬಿಡಲ್ಲ, ಏನು ಮಾಡಲ್ಲ. ಅದಕ್ಕೆ ಅರೆಸ್ಟ್ ಮಾಡಕ್ ಬಿಡಬಾರ್ದು ಅಂತ ಬಂದು ಮಲಗಿದ್ದದು ಅಷ್ಟೇ. ನೀರು ಅಲ್ಲಿಗೆ ಬಿಟ್ಟರೆ ನಾವು ಇದನ್ನು ಹೋರಾಟ ನಿಲ್ಲಿಸೋದೇ ಇಲ್ಲ. ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ. ಉಪವಾಸ ಸತ್ಯಾಗ್ರಹ ಬೇಕಿರೋ ಮಾಡ್ತೀವಿ. ನೀರು ಮಾತ್ರ ಬಿಡಲ್ಲ ಸರ್. ಮಳೆ ಇಲ್ಲ, ಬೆಳೆ ಇಲ್ಲ, ಜೊತೆಗೆಲ್ಲ ಕಬ್ಬು ಭತ್ತ ಎಲ್ಲ ಒಣಗ್ತಾ ಇದೆ. ನಮಗೆ ನೀರಿಲ್ಲ ಅಂದರೆ ಇವ್ರಿಗೆ ಎಲ್ಲಿಂದ ಬಿಡೋದು ಸರ್?
ನಾವು ನ್ಯಾಯ ರೀತಿನೇ ಕೇಳ್ತಾ ಇದ್ದೀವಿ ಸರ್, ಅನ್ಯಾಯ ರೀತಿ ಕೇಳ್ತಾ ಇಲ್ಲ. ಇವ್ರಿಗೆ ಯಾಕೆ ಬಿಡಬೇಕು ಸರ್ ರಾತ್ರಿ ಬಿಟ್ಬಿಟ್ರೆ ನಾವೇನು ತಿನ್ನೋದು? ಸಾಯ್ಬೇಕಾಗುತ್ತೆ ಸರ್ ಎಲ್ಲರೂ. ಜಿಲ್ಲೆ ಇರ್ಬೋದು, ಬೆಂಗಳೂರು ಗ್ರಾಮಾಂತರ ಇರ್ಬೋದು, ಎಲ್ಲ ಜಿಲ್ಲೆಗೂ ನೀರು ಕಾವೇರಿ ನೀರಿಗೆ ಬಿಡೋಕ್ಕೆ ಇದು ಮಾಡ್ತಾಯಿದೆ ಕಾಂಗ್ರೆಸ್. ಇಂಥ ಒಂದು ಹುಚ್ಚ ಕೆಲಸವನ್ನು ಮಾಡ್ತಾಯಿದೆ. ಇದನ್ನು ಮಾಡಬಾರ್ದು, ನಿಲ್ಲಿಸಬೇಕು ಅಂತ ಈ ಮೂಲಕ ಖಂಡಿಸ್ತಾ ಇದ್ದೀನಿ. ನಮ್ಮ ಮಲೆನಾಡು ಭಾಗದಲ್ಲಿ ಮಳೆ ಹೆಚ್ಚಿನ ಮಳೆ ಆಗಿಲ್ಲ. ಅದರಿಂದ ಈ ಕಾವೇರಿ ನೀರಿನ ಬಿಡಬಾರ್ದು. ಇದನ್ನು ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ. ಉಗ್ರ ಹೋರಾಟವನ್ನು ಮುಂದಿನ ದಿವಸದೊಳಗೆ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಥೈರಾಯ್ಡ್ ಇದೆ, ದಪ್ಪ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ಇದೆ, ದಪ್ಪ ಆಗ್ತಾ ಇದ್ದೀನಿ. ಜೊತೆಗೆ BP ಶುಗರ್ ಸಮೇತ ಇದೆ, ನಾನು ದಪ್ಪ ಆಗ್ತಾ ಇದ್ದೀನಿ. ನಾನು ಸಣ್ಣ ಆಗಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? BP ಶುಗರ್ ಕಂಟ್ರೋಲ್ ಆಗೋದ್ರ ಜೊತೆಗೆ ಥೈರಾಯ್ಡು ಕಂಟ್ರೋಲ್ ಆಗಬೇಕು, PCODನೂ ನಾರ್ಮಲ್ ಆಗಬೇಕು ಅಂದರೆ ನಮ್ಮ ಜೀನಿಯರ್ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣನೂ ಆಗ್ತೀರಾ, ಹೆಲ್ತಿಯಾಗೂ ಇರ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.